13 ವರ್ಷಗಳ ನಂತರ ಜೈಲು ಸೇರ್ತಾರ ಕಾಟೇರ ಅನ್ನೋದು ಪ್ರಶ್ನೆಯಾಗ್ತಾ ಇದೆ. ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ ಪೊಲೀಸ್ ಕಸ್ಟಡಿ ಅವಧಿ ಇವತ್ತಿಗೆ ಅಂತ್ಯ ಆಗಿರೋದ್ರಿಂದ ಇವತ್ತು ಮಧ್ಯಾಹ್ನ ಕೋರ್ಟ್ಗೆ ಆರೋಪಿಗಳನ್ನು ಹಾಜರುಪಡಿಸ್ತಾರೆ. 13 ಜನ ಆರೋಪಿಗಳ ಕಸ್ಟಡಿ ಅವಧಿ ಇವತ್ತಿಗೆ ಅಂತ್ಯ ಆಗಿರೋದ್ರಿಂದ ಕೋರ್ಟ್ಗೆ ಹಾಜರುಪಡಿಸಬೇಕು. 24ನೇ ಎಸಿಎಂಎಂ ಕೋರ್ಟ್ಗೆ ಹಾಜರುಪಡಿಸುವುದಕ್ಕೆ ಸಿದ್ಧತೆಗಳನ್ನು ಪೊಲೀಸರು ಮಾಡಿಕೊಳ್ತಿದ್ದಾರೆ. ದರ್ಶನ್ರನ್ನ 2 ಬಾರಿ ಕಸ್ಟಡಿಗೆ ಪಡೆದು ವಿಚಾರಣೆಗೆ ಒಳಪಡಿಸಲಾಗಿದೆ. ಆರೋಪಿಗಳ ಸ್ವ ಇಚ್ಛಾ ಹೇಳಿಕೆ, ಸ್ಥಳ ಮಹಜರು, ಪೂರ್ಣ ವಿಚಾರಣೆಯ ವೇಳೆ ಹಲವು ಮಹತ್ವದ ಸಾಕ್ಷ್ಯವನ್ನ ಕೂಡ ಪೊಲೀಸರು ಸಂಗ್ರಹ ಮಾಡಿದ್ದಾರೆ. 2011ರಲ್ಲಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ಮಾಡಿ ಜೈಲು ಸೇರಿದ್ರು ದರ್ಶನ್. ಹಲ್ಲೆ ಮಾಡಿದ್ರು ಅಂದ್ರೆ ಅಲ್ಲೂ ಕೂಡ ಪ್ರಕರಣ ದಾಖಲಾಗಿದ್ದು ಕೊಲೆ ಯತ್ನ. ಹಾಗಾಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿ ವಾಪಸ್ ಬಂದಿದ್ರು. ಅವರು ವಾಪಸ್ ಬರುವ ಸಾಧ್ಯತೆಗಳು ತೀರಾ ಕಡಿಮೆ ಇತ್ತು. ಯಾವಾಗ ವಾಪಸ್ ಬರಬೇಕಾಯ್ತಂದ್ರೆ ವಿಜಯಲಕ್ಷ್ಮಿಯವರು ತಾವು ಕೊಟ್ಟಿರುವಂತಹ ದೂರನ್ನ ವಾಪಸ್ ಪಡೆದುಕೊಳ್ತಾರೆ. ಹಾಗಾಗಿ ಅವರು ರಿಲೀಫ್ ಆಗಿದ್ರು ಆ ಪ್ರಕರಣದಿಂದ. ಬಟ್ ಈಗ ಅಂತ ಸಾಧ್ಯತೆಗಳು ತೀರಾ ಕಡಿಮೆ. ಬೇಲ್ ಸಿಗುತ್ತಾ ಅಂತ ಬಹುತೇಕರು ಪ್ರಶ್ನೆ ಮಾಡಿದ್ರೆ ಸದ್ಯಕ್ಕಂತೂ ಇಲ್ಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಿಂದಲೇ ನಮ್ಮ ಪ್ರತಿನಿಧಿ ಅಜಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ನಿರಂತರವಾಗಿ ಫಾಲೋ ಮಾಡ್ತಿದ್ದೀರಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತೇನು ಬೆಳವಣಿಗೆ ಆಗುತ್ತೆ? ಕಾರಣ ಪೊಲೀಸ್ ಕಸ್ಟಡಿ ಅವಧಿ ಇವತ್ತಿಗೆ ಅಂತ್ಯ ಆಗಿರೋದ್ರಿಂದ ಎಷ್ಟೊತ್ತಿಗೆ ಹಾಜರುಪಡಿಸ್ತಾರೆ? ಅದಕ್ಕೂ ಮುನ್ನ ಏನೆಲ್ಲ ಪ್ರಕ್ರಿಯೆಗಳನ್ನು ಅನುಸರಿಸಬೇಕಾಗುತ್ತೆ ಪೊಲೀಸರು? ಖಂಡಿತವಾಗ್ಲೂ ಶ್ರುತಿ, ಏನಂತಂದ್ರೆ ಈಗಾಗಲೇ ಏನು ಮೆಡಿಕಲ್ ಟೆಸ್ಟ್ ಮಾಡಿಸ್ಬೇಕಿತ್ತು, ಅದನ್ನ ನಿನ್ನೆನೆ ಕೂಡ ಈಗಾಗಲೇ ಪೊಲೀಸರು ಕೂಡ ಮಾಡಿಸಿರುವಂಥದ್ದು. ಯಾಕಂದ್ರೆ ನಿನ್ನೆ 3:30 ಅಂದರೆ 4 ಗಂಟೆ ನಂತರ ಮೆಡಿಕಲ್ ಟೆಸ್ಟ್ ಮಾಡಿಸಿರೋದ್ರಿಂದಾಗಿ 24 ಗಂಟೆ ಒಳಗಾಗಿ ಮೆಡಿಕಲ್ ಟೆಸ್ಟ್ ಮಾಡಿಸ್ಬೇಕಾಗತ್ತೆ. ಹೀಗಾಗಿ ನಿನ್ನೆನೆ ಮಾಡಿಸಿರೋದ್ರಿಂದಾಗಿ ಇವತ್ತಿನ ಮೆಡಿಕಲ್ ಟೆಸ್ಟ್ ಏನು ಅವಶ್ಯಕತೆ ಏನು ಇರೋದಿಲ್ಲ. ಸೊ ಹೀಗಾಗಿ ಇವತ್ತು ನೇರವಾಗಿ ಒಂದು 3ರಿಂದ 3:30 ಒಳಗೆ ಅವರು ಎಸಿಎಂಎಂ ಕೋರ್ಟ್ ಮುಂದೆ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಬೇಕಾಗುತ್ತೆ. ಸೊ ಹೀಗಾಗಿ 13 ಜನ ಆರೋಪಿಗಳನ್ನು ಕೂಡ ಇವತ್ತು ಏನು ಪೊಲೀಸ್ ಕಸ್ಟಡಿಯಿಂದ ಕರ್ಕೊಂಡು ಹೋಗ್ತಾರೆ. ಇಷ್ಟು ದಿನಗಳ ಕಾಲ ಏನು ಮಹಾಜರ್ ಪ್ರಕ್ರಿಯೆ ಆಗಿರ್ಬೋದು ಮತ್ತು ಇಂಟ್ರಾಗೇಷನ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಈಗಾಗಲೇ ಪೊಲೀಸರು ಪ್ರತಿಯೊಂದನ್ನು ಮುಗಿಸಿರುವಂಥದ್ದು. ಇವತ್ತು ಕೂಡ ಅಂದರೆ ಇರುವಂಥ ಕೆಲವೊಂದು ಪ್ರೊಸೀಜರ್ಗಳನ್ನ ಏನಿದೆ ಅದನ್ನು ಕೂಡ ಫಾಲೋ ಮಾಡಬೇಕಾಗತ್ತೆ. ಅದನ್ನು ಕೂಡ ಈಗಾಗಲೇ ಈಗ ಏನು ಎಲ್ಲ ಸಿದ್ಧತೆಗಳನ್ನು ಕೂಡ ಪೊಲೀಸರು ಮಾಡ್ಕೊಳ್ತಾ ಇರುವಂಥದ್ದು. ಇನ್ನು ಇಲ್ಲೂ ಕೂಡ ಇನ್ನೇ ಯಾರು ಅಭಿಮಾನಿಗಳು ಬರುವಂಥದ್ದಾಗಿರ್ಬೋದು, ಅದೇನಾರು ಆಗಬಾರ್ದು ಅಂತ ಹೇಳಿ ಈಗಾಗಲೇ KSRP ವಾಹನ ಕೂಡ ಸ್ಟೇಷನ್ ಮುಂದೆ ಕೂಡ ಈಗಾಗಲೇ ಬಂದಿರುವಂಥದ್ದು. ಇನ್ನು ಎಸಿಎಂಎಂ ಕೋರ್ಟ್ ಹತ್ರನೂ ಕೂಡ ಅಲ್ಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಈಗಾಗಲೇ ಎಲ್ಲ ಸಿದ್ಧತೆ ಮಾಡ್ಕೊಳ್ಳೋದಕ್ಕೂ ಕೂಡ ಪೊಲೀಸ್ ಅಧಿಕಾರಿಗಳು ಚರ್ಚೆಯನ್ನು ನಡೆಸಿದ್ದಾರೆ ಅಂತಾನೆ ಹೇಳ್ಬೋದು. ಇದರ ಜೊತೆಗೆ ಇವಾಗಲೇ ಅನಿಲ್ ಬಾಬು ಅವರು ಕೂಡ ಈಗಾಗಲೇ ಪೊಲೀಸ್ ಠಾಣೆಗೆ ಕೂಡ ಆಗಮಿಸಿರುವಂತದ್ದು. ಏನು ದರ್ಶನ್ ಪರ ಲಾಯರ್ ಸಂಬಂಧಪಟ್ಟಂತೆ ಮಾಹಿತಿ ಪಡ್ಕೊಳ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನಟ ದರ್ಶನ್ ಭೇಟಿಗೆ ಬಂದ ವಕೀಲರ ತಂಡ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಬಂದಿದ್ದಾರೆ. ವಕೀಲರು ಈಗ ತಾನೇ ನಮ್ಮ ಪ್ರತಿನಿಧಿ ಅಜಯ್ ಮಾಹಿತಿ ಕೊಡ್ತಾ ಇದ್ರು. ಕಾರಣ ಸ್ಪಾಟ್ ಅಲ್ಲಿ ಇದ್ದಾರೆ, ಅಲ್ಲೇನ್ ಬೆಳವಣಿಗೆ ಆಗ್ತಾ ಇದೆ ಕ್ಷಣ ಕ್ಷಣದ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತಾರೆ. ದರ್ಶನ್ ಪರ ವಕೀಲ ಅನಿಲ್ ಬಾಬು ಅವರ ಆಗಮನ ಕೂಡ ಆಗಿದೆ. ಇಂದು ಕೋರ್ಟ್ ಕೇಸ್ ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ ಆಗಮಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪೊಲೀಸರು ಮತ್ತೆ ಕಸ್ಟಡಿಗೆ ಕೇಳಿದ್ರೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತಂತೆ. ಯಾವ ವಿಚಾರದಲ್ಲಿ ವಾದ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ದರ್ಶನ್ ಅವರ ಭೇಟಿಗೆ ವಕೀಲರ ತಂಡ ಆಗಮನ. ಒಂದು ಕಡೆ ವಿಜಯಲಕ್ಷ್ಮಿಯವರು ತಮ್ಮ ಪತಿಯನ್ನ ಈ ಪ್ರಕರಣದಿಂದ ಬಚಾವ್ ಮಾಡಬೇಕು ಅನ್ನೋ ಕಾರಣಕ್ಕೆ ವಕೀಲರ ನೇಮಕ ಮಾಡಿದ್ದಾರೆ. ಈ ಕುರಿತು ಮಾಹಿತಿ ಕೊಡೋದಕ್ಕೆ ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ಅಜಯ್ ನೇರ ಸಂಪರ್ಕದಲ್ಲಿದ್ದಾರೆ. ಅಜಯ್, ಎಕ್ಸಾಕ್ಟ್ಲಿ ಪೊಲೀಸ್ ಠಾಣೆಯಲ್ಲಿ ಏನ್ ಬೆಳವಣಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರಿ. ವಕೀಲರ ತಂಡ ಆಗಮನ ಏನ್ ನಿರೀಕ್ಷೆ ಮಾಡಬಹುದು? ಖಂಡಿತವಾಗ್ಲೂ ಶ್ರುತಿ, ಏನಂದ್ರೆ ಈಗಾಗಲೇ ಏನು ವಿಜಯಲಕ್ಷ್ಮಿ ಅವರು ಏನಿದ್ರೆ ಅವರೇ ಸ್ವತಃ ಅನಿಲ್ ಬಾಬು ಅವರನ್ನ ನೇಮಕ ಮಾಡಿರುವಂಥದ್ದು. ಸೊ ಹೀಗಾಗಿ ಅನಿಲ್ ಬಾಬು ಅವರು ಕೂಡ ಅಂದರೆ ಇವತ್ತು ಕಸ್ಟಡಿಯ ಕೊನೆ ದಿನ ಆಗಿರುತ್ತೆ. ಸೊ ಹೀಗಾಗಿ ಅವರು ಕೂಡ ಈಗಾಗಲೇ ಬೆಳಗ್ಗಿನೇ ಈಗಾಗಲೇ ಪೊಲೀಸ್ ಠಾಣೆಗೆ ಕೂಡ ಬಂದಿರುವಂಥದ್ದು. ಇವತ್ತಿನ ಮತ್ತು ಇಷ್ಟು ದಿನ ಆಗಿರುವಂತಹ ಬೆಳವಣಿಗೆಗಳ ಬಗ್ಗೆನೂ ಕೂಡ ಅವರು ಅವರ ನಟ ದರ್ಶನ್ ಜೊತೆನೂ ಕೂಡ ಚರ್ಚೆಯನ್ನು ಮಾಡ್ತಾರೆ. ಆನಂತರ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಯಾವ ರೀತಿಯಾಗಿ ಹೋಗಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ಕೂಡ ಅಲ್ಲಿ ಒಂದು ರೀತಿ ಪ್ರೈವೇಟ್ ಆಗಿ ಕೂಡ
ಮಾತಾಡ್ತಾರೆ. ಮುಂದೆ ಯಾವ ರೀತಿಯಾಗಿ ಕಾನೂನು ಹೋರಾಟ ಇರುತ್ತೆ, ನಾವು ಯಾವ ರೀತಿಯಾದಂಥ ಸಹಕಾರ ಕೊಡಬೇಕು, ಮತ್ತು ಇವತ್ತು ಬಹುತೇಕವಾಗಿ ಇವತ್ತೆಲ್ಲರೂ ಕೂಡ ಪರಪ್ಪನ ಅಗ್ರಹಾರ ಕಡೆ ಹೋಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂಥದ್ದು. ಸೊ ಈ ಒಂದು ಕಾರಣದಿಂದಾಗಿ ಮುಂದೆ ಏನು ಬೇಲಿಗೆ ಯಾವಾಗ ಅಪ್ಲೈ ಮಾಡಬೇಕು, ಮತ್ತು ಈ ಬೇಲ್ ಸಿಗತ್ತಾ, ಇದು ಯಾವ ರೀತಿಯಾಗಿ ಹೋಗಬೇಕು, ಮತ್ತು ಇಷ್ಟು ದಿನ ಸಾಕ್ಷಿಗಳೆಲ್ಲ ಸಿಕ್ಕಿರೋದು ನಿಜಾನ, ಇದ್ರ ಬಗ್ಗೆ ಎಲ್ಲ ಅಂದರೆ ಅವರ ಕಕ್ಷಿದಾರರ ಜೊತೆ ಅವರು ಕೂಡ ಮಾತಾಡಬೇಕಾಗತ್ತೆ. ಈಗಾಗಲೇ ಪೊಲೀಸರು ಕೂಡ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇಂತಿಷ್ಟು ಗಂಟೆಗಳ ಕಾಲ ಅಂತ ಅವ್ರಿಗೂ ಕೂಡ ಮಾತಾಡೋದಕ್ಕೆ ಅವಕಾಶ ಇರುತ್ತೆ. ಈಗಾಗಲೇ ಅನಿಲ್ ಬಾಬು ಅವರು ಕೂಡ ಒಳಗೆ ಹೋಗಿರುವಂಥದ್ದು. ಇನ್ನೇನು ಏನು ಮಧ್ಯಾಹ್ನ 3ರಿಂದ 3:30 ಅಷ್ಟೊತ್ತಿಗೆ ಕೂಡ ಎಲ್ಲರನ್ನು ಕೂಡ ಏನು ACMM ಕೋರ್ಟ್ ಮುಂದೆ ಹಾಜರುಪಡಿಸೋದಕ್ಕೂ ಕೂಡ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂತಿದ್ದಾರೆ ಅಂತಾನೆ ಹೇಳ್ಬೋದು. ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಡಿ ಗ್ಯಾಂಗ್ಗೆ ಪೊಲೀಸರು ಸರಿಯಾಗಿ ಬೆಂಡೆತ್ತಿ ಬ್ರೇಕ್ ಹಾಕಿದ್ದಾರೆ. 11 ದಿನಗಳ ಕಸ್ಟಡಿ ಅವಧಿ ಇವತ್ತಿಗೆ ಅಂತ್ಯವಾಗಲಿದೆ. ಇಲ್ಲಿಂದ ಮುಂದೆ ದರ್ಶನ್ ಮತ್ತು ಟೀಮ್ನ ಭವಿಷ್ಯ ಏನಾಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಕೆರಳಿಸಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ರೌಡಿ ಗ್ಯಾಂಗ್ ಕಸ್ಟಡಿ ಅವಧಿ ಅಂತ್ಯ. ಮತ್ತೆ ಕಸ್ಟಡಿಗೆ ಕೇಳುತ್ತಾರಾ ಪೊಲೀಸರು? ಪರಪ್ಪನ ಅಗ್ರಹಾರ ಸೇರುತ್ತಾರಾ ರಕ್ಕಸರು? ಸರಿಯಾಗಿ 11 ದಿನ ಆಯ್ತು ಕಣ್ರಿ. ಮೊದಲ ದಿನದಿಂದಲೂ ಡಿ ಗ್ಯಾಂಗ್ಗೆ ಪೊಲೀಸರು ಖಡಕ್ಕಾಗಿ ಬೆಂಡೆತ್ತಿ ಬ್ರೇಕ್ ಹಾಕಿದ್ದಾರೆ. ಸುಬ್ನಹಳ್ಳಿ ಬ್ರಿಡ್ಜ್, ಪಟ್ಟಣಗೆರೆ ಶೆಡ್, ದರ್ಶನ್ ನಿವಾಸ ಹೀಗೆ ಬರೋಬ್ಬರಿ 28 ಸ್ಪಾಟ್ಗಳಲ್ಲಿ ಮಹಜರು ಮುಗಿಸಿದ್ದಾರೆ. ಬಹುತೇಕ 118ಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಗುರುವಾರವೇ ಡಿ ಗ್ಯಾಂಗ್ನ ಪೊಲೀಸ್ ಕಸ್ಟಡಿ ಅವಧಿ ಅಂತ್ಯ ಆಗಲಿದೆ. ಇದಕ್ಕೂ ಮುನ್ನ ದಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಎಲ್ಲರಿಂದಲೂ DNA ಸ್ಯಾಂಪಲ್ ಕಲೆಕ್ಟ್ ಮಾಡಲಾಗಿದೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳಿಗೂ ವೈದ್ಯಕೀಯ ತಪಾಸಣೆ ನಡೆಸಲಾಗಿದೆ. ಈ ಹಂತದಲ್ಲಿ ಏನೆಲ್ಲ ವೈದ್ಯಕೀಯ ಪರೀಕ್ಷೆಗಳನ್ನ ನಡೆಸಲಾಯಿತು ಅಂತ ನೋಡೋದಾದ್ರೆ, ಡಿ ಗ್ಯಾಂಗ್ಗೆ ವೈದ್ಯಕೀಯ ಪರೀಕ್ಷೆ. ಡಿ ಗ್ಯಾಂಗ್ಗೆ ವೈದ್ಯಕೀಯ ಪರೀಕ್ಷೆ ಮುಗಿಸಿದ್ದು ಆರೋಪಿ ದರ್ಶನ್ ತೂಕ, ಎತ್ತರದ ಅಳತೆ, ಆರೋಪಿ ಧರಿಸುವ ವಿಗ್, ತಲೆಯ ಕೂದಲು ಸಂಗ್ರಹಿಸಲಾಗಿದೆ. ಇದರ ಜೊತೆಗೆ ರಕ್ತದ ಮಾದರಿ, DNA ಸ್ಯಾಂಪಲ್ ಕಲೆಕ್ಟ್ ಮಾಡಲಾಗಿದೆ. ಆರೋಪಿಗಳ ಕಣ್ಣಿನ ಪರೀಕ್ಷೆ ನಡೆಸಲಾಗಿದೆ. ಮರ್ಡರ್ ಕೇಸ್ನಲ್ಲಿ ಬಹುತೇಕ ತನಿಖೆ ಕಂಪ್ಲೀಟ್ ಮಾಡಿರೋ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ಈ ಹಂತದಲ್ಲಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 17 ಆರೋಪಿಗಳನ್ನ ಪೊಲೀಸರು ಮತ್ತೆ ಕಸ್ಟಡಿಗೆ ಕೇಳುತ್ತಾರಾ ಇಲ್ವಾ ಅನ್ನೋದು ಕುತೂಹಲ ಕೆರಳಿಸಿದೆ. ಒಂದು ವೇಳೆ ಕಸ್ಟಡಿಗೆ ಕೇಳಿದ್ದೇ ಆದಲ್ಲಿ ಇದನ್ನ ಪ್ರಶ್ನೆ ಮಾಡಲು ದರ್ಶನ್ ಪರ ವಕೀಲರು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಒಂದು ವೇಳೆ ಡಿ ಗ್ಯಾಂಗ್ ಅನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರೆ ಆರೋಪಿಗಳನ್ನ ಸಂಜೆ ಹೊತ್ತಿಗೆ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಅಲ್ಲಿಗೆ ರೌಡಿ ಗ್ಯಾಂಗ್ ಜೈಲು ಸೇರುತ್ತಾ ಅಥವಾ ಪೊಲೀಸ್ ಕಸ್ಟಡಿಗೆ ಹೋಗಬೇಕಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೊಲೆ ಆರೋಪಿ ದರ್ಶನ್ ರಕ್ಷಿಸಲು ಕೆಲ ರಾಜಕಾರಣಿಗಳೇ ಬೆನ್ನಿಗೆ ನಿಂತಿದ್ದಾರೆ ಅನ್ನೋ ಮಾತು ಕೇಳೋದು ಸಿಗ್ತಾ ಇದೆ. ದರ್ಶನ್ ಪರ ಅವರು ಬ್ಯಾಟ್ ಬೀಸ್ತಾ ಇರೋದು ಯಾಕೆ, ಇಷ್ಟೊಂದು ಮಧ್ಯಸ್ಥಿಕೆ ವಹಿಸ್ತಾ ಇರೋದು ಏಕೆ ಅನ್ನೋದರ ರಿಪೋರ್ಟ್ ಇಲ್ಲಿದೆ ನೋಡಿ. ದರ್ಶನ್ ಪರ ನಿಂತ್ರ ಆ ರಾಜಕಾರಣಿಗಳು, ಆ ನಾಯಕರಿಗೆ ಸಿಎಂ ಸಂದೇಶವೇನು ಗೊತ್ತಾ? ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಪೊಲೀಸರು ಸತತವಾಗಿ ಡ್ರಿಲ್ ಅನ್ನ ನಡೆಸಿ ಮಹತ್ವದ ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದಾರೆ. ಕೇಸ್ ಸಂಬಂಧ ದಿನಕ್ಕೊಂದು ಮಾಹಿತಿ ಲಭ್ಯವಾಗ್ತಿದ್ದು ರೋಚಕ ತಿರುವುಗಳು ಪಡೆಯುತ್ತಿವೆ. ಹೈ ಪ್ರೊಫೈಲ್ ಆಗಿರೋ ಈ ಕೇಸ್ ಮುಚ್ಚಿ ಹಾಕಲು ಕೆಲ ರಾಜಕಾರಣಿಗಳು ಮುಂದಾಗಿದ್ದಾರೆ ಅನ್ನೋ ಮಾತು ಕೇಳಿ ಬಂದಿದೆ. ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ ಬಾದ್ಶಾ ಅಂತಲೇ ಕರೆಯೋ ದರ್ಶನ್, ಈತನನ್ನ ನಂಬಿ ಅದೆಷ್ಟೋ ನಿರ್ಮಾಪಕರು ಚಿತ್ರ ನಿರ್ಮಾಣಕ್ಕೆ ಕೈ ಹಾಕಿದ್ದಾರೆ. ಆದ್ರೆ ಕೊಲೆ ಕೇಸಲ್ಲಿ ದರ್ಶನ್ ಪೊಲೀಸರಿಗೆ ಲಾಕ್ ಆಗಿದ್ದು ವಿಚಾರಣೆ ಹಂತ ದಿನದಿಂದ ದಿನಕ್ಕೆ ಮುಂದೂಡಿಕೊಂಡೇ ಹೋಗ್ತಿದೆ. ಹೀಗಾಗಿ ದರ್ಶನ್ ಈಗಲೇ ರಿಲೀಸ್ ಆಗ್ತಾರಾ ಅಥವಾ ಪರಪ್ಪನ ಅಗ್ರಹಾರ ಸೇರ್ತಾರಾ ಅನ್ನೋ ಟೆನ್ಷನ್ ಹಲವರಲ್ಲಿ ಶುರುವಾಗಿದೆ. ಕಾಸು ಹಾಕಿ ಟೆನ್ಷನ್ಗೆ ಸಿಲುಕಿದ್ರ ಆ ನಾಯಕರು.
ಈಗಾಗಲೇ ದರ್ಶನ್ ಮೇಲೆ ಹಲವರು ದುಡ್ಡು ಹಾಕಿದ್ದು ಸಿನಿಮಾ ಶೂಟಿಂಗ್ ಯಾವಾಗ ಶುರುವಾಗುತ್ತೆ ಅಂತ ಕಾಯ್ತಿದ್ದಾರೆ. ಈ ಮಧ್ಯೆ ಸಚಿವರ ಮಗನೊಬ್ಬ ಹಾಗೂ ಶಾಸಕರೊಬ್ಬರು ದರ್ಶನ್ ಸಿನಿಮಾಗೆ ದುಡ್ಡು ಹಾಕಿದ್ದಾರೆ ಎನ್ನಲಾಗ್ತಿದೆ. ಹೀಗಾಗಿ ದರ್ಶನ್ ಪೊಲೀಸರ ಕೈಗೆ ಸಿಲುಕಿ ಲಾಕ್ ಆದ್ರೆ ಏನ್ ಮಾಡೋದು ಅಂತ ಟೆನ್ಷನ್ ಅಲ್ಲಿದ್ದಾರೆ. ಈ ಮಧ್ಯೆ ದರ್ಶನ್ ಪರ ಕೆಲ ನಾಯಕರು ನಿಂತಿದ್ದಾರೆ ಅನ್ನೋ ಮಾತು ಕೇಳ್ತಿದ್ದಂತೆ ಸಿಎಂ ಸಂದೇಶ ರವಾನಿಸಿದ್ದಾರೆ. ಎಲ್ಲರೂ ಸುಮ್ಮನಿದ್ದು ಯಾರು ಯಾರ ಪರ ನಿಲ್ಲದಂತೆ ಸೂಚಿಸಿದ್ದಾರೆ. ಸದ್ಯ ಎಲ್ಲ ಆಯಾಮದಲ್ಲೂ ತನಿಖೆ ಚುರುಕುಗೊಂಡಿದ್ದು ಮತ್ಯಾವ ತಿರುವನ್ನ ಪಡೆದುಕೊಳ್ಳುತ್ತೋ ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ನಟ ದರ್ಶನ್ಗೆ ಹೊಸ ಸಂಕಷ್ಟ ಶುರುವಾಗುತ್ತಾ ಎಂಬ ಅನುಮಾನ ಶುರುವಾಗಿದೆ. ವಿಚಾರಣೆಗಾಗಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಬುಲಾವ್ ನೀಡಿದ್ದ ತನಿಖಾಧಿಕಾರಿಗಳು ಹಲವು ಮಹತ್ವದ ಹೇಳಿಕೆ ಪಡೆದಿದ್ದಾರಂತೆ. ಅದೇನಂತೀರಾ? ಈ ಸ್ಟೋರಿ ನೋಡಿ. ಕೊಲೆ ಕೇಸ್ನಲ್ಲಿ ದರ್ಶನ್ ಪತ್ನಿ ಸೆಂಟರ್ ಆಫ್ ಅಟ್ರಾಕ್ಷನ್. ಸಂಕಷ್ಟ ತಂದಿಟ್ಟಿದ್ದ ವಿಜಯಲಕ್ಷ್ಮಿಯ ಒಂದು ಹೇಳಿಕೆ. ನಟ ದರ್ಶನ್ ಅಭಿಮಾನಿ ರೇಣುಕಸ್ವಾಮಿ ಕೊಲೆ ಪ್ರಕರಣಕ್ಕೆ ಅನ್ನಪೂರ್ಣೇಶ್ವರಿ ಠಾಣಾ ಪೊಲೀಸರು ತಮ್ಮ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ಒಂದ್ ಕಡೆ ನಟ ದರ್ಶನ್ ಕಾಕಿಕೋಟೆಯಲ್ಲಿ ಸಿಲುಕಿ ನರಳಾಡ್ತಿದ್ರೆ, ಇನ್ನೊಂದ್ ಕಡೆ ಗಂಡ ಜೈಲು ಸೇರಿ 10 ದಿನ ಕಳೆದ್ರು. ಬಾರದ ಪತ್ನಿ ವಿಜಯಲಕ್ಷ್ಮಿ ನಿನ್ನೆ ಪೊಲೀಸರ ವಿಚಾರಣೆಗೆ ಹಾಜರಾದ್ರು. ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ ಸ್ಥಳ ಮಹಜರು ಮಾಡಿದ್ದ ಅನ್ನಪೂರ್ಣೇಶ್ವರಿ ಠಾಣೆ ಪೊಲೀಸರು ಮೊನ್ನೆ ನೋಟಿಸ್ ನೀಡಿದ್ರು. ಹೀಗಾಗಿ ನಿನ್ನೆ ಹೇಳಿಕೆ ನೀಡಲು ತನಿಖಾಧಿಕಾರಿಗಳ ಮುಂದೆ ಹಾಜರಾದ ದರ್ಶನ್ ಪತ್ನಿ ಹಲವು ಹೇಳಿಕೆಗಳನ್ನ ನೀಡಿದ್ದಾರಂತೆ. ತನಿಖಾಧಿಕಾರಿ ಕೇಳಿದ್ದೇನು? ರೇಣುಕಸ್ವಾಮಿ ಕೊಲೆಗೆ ಕಾರಣ ಆದ್ರೂ ಏನು? ಸಣ್ಣದೊಂದು ಮೆಸೇಜ್ಗೆ ಕೊಲೆ ಮಾಡಿದ್ಯಾಕೆ? ಯಾರು ಈ ಪವಿತ್ರ ಗೌಡ? ನಿಮಗೆ ಹೇಗೆ ಗೊತ್ತು? ದರ್ಶನ್ ಪವಿತ್ರ ಗೌಡ ಯಾವ ರೀತಿಯ ಸಂಬಂಧ? ದರ್ಶನ್ ಪವಿತ್ರ ಗೌಡ ಮದುವೆಯಾಗಿದ್ದಾರ? ದರ್ಶನ್ಗೆ ಪವಿತ್ರ ಎಷ್ಟು ವರ್ಷಗಳ ಪರಿಚಯ? ನಿಮ್ಮ ದರ್ಶನ್ ಮಧ್ಯೆ ಸಂಬಂಧ ಹೇಗಿದೆ? ಪತಿ ಅರೆಸ್ಟ್ ಆಗಿ 10 ದಿನ ಆದ್ರೂ ಯಾಕೆ ಬಂದಿಲ್ಲ? ನಿಮ್ಮ ಮನೆಗೆ ದರ್ಶನ್ ಯಾವಾಗ ಬಂದಿದ್ರು? ದರ್ಶನ್ ನಿಮ್ಮ ಮನೆಗೆ ಬಂದಿದ್ದು ಹೇಗೆ? ಪತ್ನಿ ಹೇಳಿಕೆ ಮೇಲೆ ನಿಂತಿದೆ ದರ್ಶನ್ ಭವಿಷ್ಯ. ಹೌದು, ನಿನ್ನೆ ವಿಚಾರಣೆಗೆ ಹಾಜರಾದ ವಿಜಯಲಕ್ಷ್ಮಿ ಪತಿ ದರ್ಶನ್ ಮತ್ತು ಪವಿತ್ರ ಗೌಡ ಸಂಬಂಧದ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರಂತೆ. ಒಂದು ವೇಳೆ ದರ್ಶನ್ ಪವಿತ್ರ ಗೌಡ ಸಂಬಂಧ ಅಕ್ರಮವಾಗಿದೆ ಅಂತ ನಟ ಪತ್ನಿ ಮಾಹಿತಿಯನ್ನ ನೀಡಿದ್ರೆ ಸಂಕಷ್ಟ ತಪ್ಪಿದ್ದಲ್ಲ. ಇದರ ಜೊತೆ ಮತ್ತು ಇತರ ಕೆಲ ಬೆಲೆ ಬಾಳುವಂತ ವಸ್ತುಗಳ ಬಗ್ಗೆಯೂ ವಿಜಯಲಕ್ಷ್ಮಿ ತನಿಖಾಧಿಕಾರಿಗಳಿಗೆ ತಿಳಿಸಿದ್ದಾರೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.